ಮಾತ್ರ ತುಂಬಾ ಹಿಂದೆ ಇದ್ದೀವಿ. ನಾವೆಲ್ಲ ಎಚ್ಚರಿಕೆ ಇರಬೇಕು. ನಮಗೆ ನಾವು ಬಾಬಾ ಸಾಹೇಬ್ರನ್ನ, ಅವರ ಸಂವಿಧಾನವನ್ನ, ಬಸವಣ್ಣನವರ ತತ್ವಗಳನ್ನ, ಕನಕದಾಸರ ಆದರ್ಶಗಳನ್ನ, ಕುಂದಮಲ್ ನಂಗರವರವರ ಹೋರಾಟಗಳನ್ನ, ಜ್ಯೋತಿಬಾ ಫುಲೆಯವರ ಸಿದ್ಧಾಂತಗಳನ್ನ, ಸಾವಿತ್ರಿಬಾಯಿ ಫುಲೆ ಅವರ ಹೋರಾಟಗಳನ್ನ ನಾವು ಮನನ ಮಾಡ್ಕೋಬೇಕಾಗಿದೆ. ಆ ಮನನ ಮಾಡಿಕೊಂಡು ಮಾತ್ರ ಚಳುವಳಿಯನ್ನ, ಈ ಮನುವಾದಿ ವ್ಯವಸ್ಥೆಯ ಒಳಗೆ ನಾವು ಚಳುವಳಿ ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದಕ್ಕೆ ಬಾಬಾ ಸಾಹೇಬ್ ಕೊನೆ ಹೇಳ್ತಾರೆ, ಐ ಆಮ್ ನಾಟ್ ಡೈ ಅಂತ ಹೇಳ್ತಾರೆ. ಐ ವಿಲ್ ನಾಟ್ ಡೈ ಬಿಕಾಸ್ ಐ ಆಮ್ ನಾಟ್ ಹಿಂದೂ ಅಂತ ಹೇಳ್ತಾರೆ ಅವರು. ನಾ ಸಾಯ್ಬೇಕಾದ್ರೆ ಆಕಸ್ಮಿಕ ಹುಟ್ಟುಬಿಟ್ಟಿದ್ದೀನಿ ನಾನು, ಆದ್ರೆ ಹುಟ್ಟು ನನ್ನ ಕೈಲಿ ಇರಲಿಲ್ಲ. ಸಾಯ್ಬೇಕಾದ್ರೆ ನಾನು ಹಿಂದೂವಾಗಿ ಸಾಯಲ್ಲ ಅಂತ ಹೇಳಿ ಘೋಷಣೆಯನ್ನ ಮಾಡ್ಕೊಂಡು ಬಾಬಾ ಸಾಹೇಬ್ರು ನಾಗಪುರದಲ್ಲಿ ಘೋಷಣೆಯನ್ನ ಮಾಡ್ತಾರೆ. ಅದನ್ನ ಬಾಬಾ ಸಾಹೇಬ್ ಜೈಕಾರ ಕೂಗಂತ ನಾವು ನಿಜವಾಗ್ಲೂ ಬಾಬಾ ಸಾಹೇಬ್ ಫಾಲೋವರ್ಸ್ ಆಗಿದ್ದೀವಾ? ಅದನ್ನ ಮೊದಲು ಯೋಚನೆ ಮಾಡಬೇಕು. ಗುಡಿ ಗುಂಡಾರಗಳಿಗೆ ಹೋಗ್ತೀವಿ, ಅನಾವಶ್ಯಕವಾಗಿ ದೇಣಿಗೆಯನ್ನು ಕೊಡ್ತೀವಿ. ನಮ್ಮ ಸರ್ಕಾರಿ ನೌಕರರ ವರ್ಗದವರು ಯಾರು ಕೂಡ ಬಾಬಾ ಸಾಹೇಬ್ ಫೋಟೋಗಳನ್ನು ಕೆಲವರು ಇಟ್ಕೊಳ್ಳಲ್ಲ, ಎಲ್ಲರಿಗೂ ಹೇಳಲ್ಲ. ನಾನು ಅವ್ರಿಗೆ ಅಪಮಾನ ಅನ್ನಿಸ್ತಾ ಇದೆ. ದಯಮಾಡಿ ತಿಳ್ಕೊಳ್ಳಿ, ಬಾಬಾ ಸಾಹೇಬರ ಸಿದ್ಧಾಂತಗಳನ್ನ, ಅವರ ಹೋರಾಟದ ಫಲಗಳನ್ನು ಉಂಡಂತ ಉದ್ಯೋಗದಸ್ಥರಿರ್ಬೋದು, ನೌಕರ ವರ್ಗ ಯಾರು ನೀವು ಅವ್ರ ಫಾಲೋವರ್ಸ್ ಆಗೋದಿಲ್ಲ, ಇದು ಯಾವತ್ತಿದ್ರೂ ಒಂದು ರೀತಿ ಶಾಪ ಅನ್ನೋದು ನಮ್ಮನ್ನ ಕಾಡುತ್ತೆ ಅನ್ನೋದಕ್ಕೆ ಖಂಡಿತವಾಗಿ ಇಟ್ಕೋಬೇಕು ನೀವು. ಇವತ್ತೆಲ್ಲ ಅಂಬೇಡ್ಕರ್ ರಥವನ್ನು ಎಳಿತಾ ಇರೋದು ದೀನ ದಲಿತರು, ಹಳ್ಳಿಗಾಡಿನ ಜನ, ವಿದ್ಯಾವಂತ ಸಮಾಜ ತುಂಬಾ ದೂರ ಉಳಿದಿದೆ. ದಯಮಾಡಿ ಎಚ್ಚರಿಕೆಯಿಂದ ನೀವು ಬೌದ್ಧ ಧರ್ಮವನ್ನು ನಾವೆಲ್ಲ ಸ್ವೀಕರಿಸಿ ಅಂಬೇಡ್ಕರ್ ಆತ್ಮಕ್ಕೆ ಒಂದು ಶಾಂತಿಯನ್ನ ಕೋರ್ಬೇಕನ್ನೋ ಮಾತನ್ನ ಹೇಳ್ತಾ ಇಲ್ಲಿ ಹೇಳ್ತಾರೆ. ಅಂಬೇಡ್ಕರ್ ಸಂವಿಧಾನವನ್ನು ಬರೆದಿಗೆ ಇಂಡಿಯಾ ದೇಶ ನಮ್ಗೆ ಅರ್ಥನೇ ಆಗಿಲ್ಲ, ಇನ್ನುವೇ ಬಾಬಾ ಸಾಹೇಬ್ ಅರ್ಥ ಆಗಿಲ್ಲ. ಆದ್ರೆ ವಿದೇಶದಲ್ಲಿ ಹಲವಾರು ಜನ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬರಾಕ್ ಒಬಾಮಾ ಇಂಡಿಯಾ ಸಂಸತ್ತಿಗೆ ಬಂದಾಗ ಹೇಳ್ತಾನೆ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ಇನ್ನೊಂದು 1000 ವರ್ಷಗಳ ಕಾಲ ಯಾರು ಟಚ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾನೆ ಅವನು. ಬರಾಕ್ ಒಬಾಮಾ ಹೇಳ್ದ, ಅಮೆರಿಕದ ಮಾಜಿ ಅಧ್ಯಕ್ಷ.